ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ನಿಜವಾಗ್ಲೂ ಜಿಮ್ಸೀಮನ್ನು ಬದಲಾಗಿದಾರ. ತನ್ನ ಹೆಂಡತಿ ಗುಂಡುವನ್ನು ರಾಣಿ ಥರ ನೋಡ್ಕೊತಿರೋ ಜಿಮ್ಸೀನ ಹಿಂದೆ ಮತ್ತೊಂದು ಸ್ಕೆಚ್ ಏನಾದರೂ ಇದೆಯಾ, ಏನಾಯಿತು, ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಶಿವಣ್ಣ ಸಾಕಷ್ಟು ಒಂದು ಓಟಿಂದ ಇಲ್ಲಿ ವೀರಭದ್ರ ಮುಂದೆ ಗೆಲುವನ್ನು ಸಾಧಿಸ್ತಾರೆ. ಅದು ಒಂದು ಅಲ್ಪ ಮೊತ್ತದ ಓಟ ಆಗಿರಬಹುದು, ಆದರೂ ಕೂಡ ಇಲ್ಲಿ ಶಿವಣ್ಣನ ಜಯವೇ ಇಲ್ಲಿ ಪಾರುಗೆ ಮುಖ್ಯವಾಗುತ್ತೆ. ಆದರೆ ಶಿವಣ್ಣನಿಗೆ ತಾನು ಗೆದ್ದ ಖುಷಿ ಇಲ್ಲ, ಯಾಕಂದರೆ ಅವ್ರಿಗೆ ಅವರ ಮಾವ ವೀರಭದ್ರ ಗೆಲುವನ್ನು ಕಾಣಬೇಕಾಗಿತ್ತು. ಆದರೆ ವೀರಭದ್ರನ ಮುಂದೆ ವೀರಭದ್ರನನ್ನು ಸೋಲಿಸಿ ಆ ಒಂದು ಅಧಿಕಾರಕ್ಕೆ ಬಂದಿರುವುದು ಶಿವಣ್ಣಂಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಇಲ್ಲಿ ತನ್ನ ಮಾವನ ಆಶೀರ್ವಾದ ತಗೊಂಡು, ಮಾವ ನಂಗೆ ಅರ್ಥ ಆಗತ್ತೆ, ನಿಮಗೆ ನನ್ನಿಂದ ಈ ರೀತಿ ಅವಮಾನ ಆಗುತ್ತೆ ಅಂದ್ಕೊಂಡಿರಲಿಲ್ಲ, ದಯವಿಟ್ಟು ಕ್ಷಮಿಸ್ಬಿಡಿ, ನಾನು ಗೆಲ್ತೀನಿ ಅಂದ್ಕೊಂಡಿರಲಿಲ್ಲ, ನನಗೂ ಕೂಡ ನಿಮ್ಮದೇ ಗೆಲುವು ಬೇಕಾಗಿತ್ತು. ಆದರೆ ಇವತ್ತು ಜನಗಳು ನನ್ನನ್ನು ಗೆಲ್ಲಿಸಿದ್ದಾರೆ, ನಂಗೆ ವಿಶ್ವಾಸ ಇದೆ ನಮ್ಮ ಮಾವ ನನಗೆ ಒಳ್ಳೆ ರೀತಿಯಾಗಿ ಆಶೀರ್ವಾದ ಮಾಡ್ತಾರೆ ಅಂತ. ನನ್ನ ಮಾವಂಗೆ ಎಷ್ಟೇ ಬೇಜಾರಿದ್ರು ಕೂಡ ನಾನು ಅಧಿಕಾರಕ್ಕೆ ಬಂದಿರೋದ್ರ ಬಗ್ಗೆ ತುಂಬಾ ಹೆಮ್ಮೆ ಇರತ್ತೆ ಅಂತ ಹೇಳಿ ಇಲ್ಲಿ ತನ್ನ ಮಾವ ವೀರಭದ್ರನ ಆಶೀರ್ವಾದವನ್ನು ಕೂಡ ತಗೊಂಡು ಅಲ್ಲಿ ಜನಗಳನ್ನು ಉದ್ದೇಶಿಸಿ ಸಿಹಿ ಹಚ್ಚೋದಕ್ಕೆ ಹೋದಾಗ ಇಲ್ಲಿ ಪಾರು ಬಂದಿದೆ. ಅಪ್ಪನಿಗೆ ಸವಾಲು ಹಾಕ್ತಾಳೆ, ಇವತ್ತು ನನ್ನ ಗಂಡ ನಿನ್ನನ್ನು ಎಲೆಕ್ಷನಲ್ಲಿ ಸೋಲಿಸಿದಾನೆ, ನಾಳೆ ನಿನ್ನ ಸದೆ ಕೂಡ ಆಗತ್ತೆ ಶಿವಣ್ಣನಿಂದನೇ, ಶಿವಣ್ಣನಿಗೆ ಕಣ್ಣಿಗೆ ಹಾಕಿರ್ತಕ್ಕಂಥ ಪೊರಿಯನ್ನು ಕಳಿಸೋಳು ನಾನೇನೆ ಅಂತ ಹೇಳಿ ಚಾಲೆಂಜ್ ಮಾಡ್ತಾಳೆ ಪಾರು ವೀರಭದ್ರನ ಬಳಿ. ವೀರಭದ್ರನಿಗೆ ಇದು ಯಾವುದೂ ಕೂಡ ಸಹಿಸ್ಕೊಳೋಕ್ಕಾಗ್ತಿಲ್ಲ, ತಾವು ಸೋತಿರ್ಬೋದು, ಸತ್ತಿಲ್ಲ, ಸತ್ತಿಲ್ಲದೆ ಇರ್ತಕ್ಕಂಥವ್ರು ಸೋಲಿಗೋಸ್ಕರ ನಿಜಕ್ಕೂ ಏನು ಬೇಕಿದ್ರು ಮಾಡ್ತಾರೆ. ಸೋಲನ್ನು ಕಂಡಿರುವುದರಿಂದಾಗಿ ನಿಜಕ್ಕೂ ನಮ್ಮ ಕೋಪ ನೆತ್ತಿಗೇರುತ್ತೆ, ಅದನ್ನು ನಾವು ನಮ್ಮ ಶತ್ರುಗಳ ಸಂಹಾರ ಮಾಡೋದಕ್ಕೆ ಬಳಸ್ಕೋಬೇಕಾಗತ್ತೆ ಅಂತ ಹೇಳಿ ತನ್ನ ಮಗ ಮತ್ತು ಅಸಿಸ್ಟೆಂಟ್ ಜೊತೆ ಮಾತನಾಡ್ತಿದ್ದಾರೆ. ಇಲ್ಲಿ ಪರಶು ಅಪ್ಪಯ್ಯ ನನಗೇನು ಮಾಡೋದು, ನಿನ್ನನ್ನು ನಾನು ಕಾಪಾಡಿಕೊಂಡೆ, ಬಟ್ ಆದರೂ ಕೂಡ ಸಾಧ್ಯ ಆಗಲಿಲ್ಲ ಅಂದಾಗ ಏನು ಯೋಚನೆ ಮಾಡಬೇಡ ಮಗನೆ, ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಅಂತಲೇ ಅನ್ಕೋಬೇಕು. ನಮ್ಮ ಶತ್ರು ಸದ್ಯ ಬಡಿಯೋದಕ್ಕೆ ಇದಕ್ಕಿಂತ ಸರಿಯಾದ ಅವಕಾಶ ನಮಗೆ ಸಿಗೋದಿಲ್ಲ, ನೋಡ್ತಾ ಇರು ಅವರನ್ನು ಹೇಗೆ ಮಟ್ಟ ಹಾಕ್ತೀನಿ ಅಂತ. ಇನ್ನೆಂದೂ ಕೂಡ ಎದ್ದೇಳಬಾರ್ದು, ಆ ರೀತಿ ಪೆಟ್ಟನ್ನು ಕೊಡ್ತೇನೆ. ಇಷ್ಟು ದಿನ ಆಟ ಆಡ್ತಾ ಇದ್ದೆ ಶಿವಣ್ಣನ ತಂಗಿಯರ ಬದುಕಲಿ, ಆದರೆ ಇವತ್ತು ಶಿವಣ್ಣನ ತಂಗಿಯನ್ನೇ ಟಾರ್ಗೆಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ದೆ. ನಾಗೇಗೌಡರಿಗೆ ಕಾಲ್ ಮಾಡ್ತಾರೆ. ನಾಗೇಗೌಡರು ಅಲ್ಲಿ ರಾಣಿ ಹೇಳಿದಂಥ ಕೆಲಸವನ್ನು ಮಾಡಿಕೊಂಡು ಕೆಲಸದವ್ರ ರೀತಿ ಗಂಡ ಹೆಂಡತಿ ಎಲ್ಲರೂ ಕೂಡ ಬಿದ್ದಿದ್ದಾರೆ. ಎತ್ತ ಕಡೆ ನಾಗೇಗೌಡರು ಕಾಲ್ ಮಾಡಿದ್ದನ್ನು ನೋಡಿದೆ. ಏನು ಸರ್ ಕಾಲ್ ಮಾಡಿದ್ರಲ್ಲ, ನೀವು ಕಳ್ಸಿರ್ತಕ್ಕಂಥ ಹೆಣ್ಮಗಳಿಂದ ಇವತ್ತು ನಮ್ಮ ಪಾಡು ಏನಾಗಿದೆ ಅಂತ ಗೊತ್ತಿದೆಯಾ, ನಮ್ಮ ಪ್ಲ್ಯಾನ್ ಎಲ್ಲ ಕೂಡ ಫ್ಲಾಪ್ ಆಗೋಯ್ತು ಅಂದಾಗ, ನೋಡು ಈ ಬಾರಿ ನಾನು ಹೇಳ್ತಿರೋ ಪ್ಲ್ಯಾನನ್ನು ನೀನು ಸರಿಯಾಗಿ ಎಕ್ಸಿಕ್ಯೂಟ್ ಮಾಡಿದ್ರೆ ಖಂಡಿತ ಅವರ ಕಥೆನೇ ಮುಗ್ದು ಹೋಗುತ್ತೆ ಅಂತ ಹೇಳಿ ಹೇಳ್ಕೊಡ್ತಾರೆ. ಸರಿ ಆಯಿತು ಅಂತ ಹೇಳಿ ಅವರು ಕೂಡ ಅನ್ಕೋತಾರೆ. ಫೈನಲಿ ಇಲ್ಲಿ ವೀರಭದ್ರ ಶಿವಣ್ಣನ ತಂಗಿ ರಾಣಿಯ ಕಥೆಯನ್ನು, ಅವಳ ಗಂಡನ ಕಥೆಯನ್ನು ಮುಗಿಸೋದಕ್ಕೆ ಅಂತ ಹೇಳಿ ನಾಗೇಗೌಡ್ರ ಹತ್ರ ಹೇಳ್ಕೊತಾರೆ. ಇನ್ನೇನು ಬೇಕಾಗಿದೆ ನನ್ನಿಂದ ಕೇಳಿ, ಬಟ್ ನಾನು ಹೇಳೋ ಕೆಲಸವನ್ನು ಮಾಡಿ ಅಂತ ನಾಗೇಗೌಡ್ರ ಜೊತೆ ವೀರಭದ್ರ ಮಾತಾಡಿದಾಗ, ಖಂಡಿತ ನೀವು ಹೇಳಿದ ಕೆಲಸ ಮಾಡ್ತೀನಿ, ಬಟ್ ನಮಗೆ ನಾವು ಅಂದ್ಕೊಂಡಿದ್ದು ಕೊಟ್ಕೊಳ್ಬೇಕು, ಮತ್ತು ನಾವು ಈ ಮನೆಯಲ್ಲಿ ರಾಣಿಯರಾಗೆ ಇರಬೇಕು ಅಂದಾಗ ಖಂಡಿತ ಅದಾಗೆ ಆಗತ್ತೆ ಅಂತ ಹೇಳಿ ವೀರಭದ್ರ ಅವರು ಕೂಡ ಶಿವನನ್ನು ಒಪ್ಪಿಸೋದಕ್ಕೆ ಮುಂದಾಗ್ತಾರೆ. ತದನಂತರ ಇಲ್ಲಿ ದೇವಸ್ಥಾನಕ್ಕೆ ಅಂತ ಹೇಳಿ ಅಕ್ಕ ತಂಗಿಯರ ಜೊತೆಗೂಡಿ, ಅಪ್ಪ ಅಮ್ಮನ ಜೊತೆಗೂಡಿ ಮಾವ ಅವರ ಹೆಂಡತಿಯನ್ನು ಕೂಡ ಕರ್ಕೊಂಡು ಶಿವನ ದೇವಸ್ಥಾನಕ್ಕೆ ಬಂದಿದ್ದಾರೆ. ಅದೇ ದೇವಸ್ಥಾನದಲ್ಲಿ ಇಲ್ಲಿ ಗುಂಡುವಿನ ಗಂಡ ಜಿಮ್ಸಿನ ಭಿಕ್ಷುವಿಯನ್ನು ಬೇಡ್ತಿದ್ದಾರೆ. ಇಲ್ಲಿ ಭಿಕ್ಷುಕರು ಎಲ್ರಿಗೂ ಕೂಡ ಸ್ನಾನವನ್ನು ಮಾಡಿಸಿ ಹೊಸ ಬಟ್ಟೆಯನ್ನು ಕೊಡು ಅಂತ ಅರ್ಕೆಯನ್ನು ಹೊತ್ತಿರ್ತಾರೆ ಶಿವಣ್ಣ. ಹಾಗಾಗಿ ಎಲ್ಲರೂ ಒಬ್ಬೊಬ್ಬರಿಗೆ ಸ್ನಾನ ಮಾಡಿಸ್ತಿರ್ತಾರೆ. ಇಲ್ಲಿ ತನ್ನ ಗಂಡ ಜಿಮ್ಸಿ ನನಗೆ ಸ್ನಾನ ಮಾಡಿಸೋದಕ್ಕೆ ಗುಂಡು ಮುಂದಾಗ್ತಾಳೆ. ಮುಖಕ್ಕೆ ಬೂದಿ ಬಡ್ಕೊಂಡಿರುವುದರಿಂದಾಗಿ ಯಾರು ಎಂತೂ ಗೊತ್ತಾಗೋದಿಲ್ಲ. ನಂತರ ಇಲ್ಲಿ ಸ್ನಾನ ಮಾಡಿಸ್ಬೇಕಾದ್ರೆ ಇಲ್ಲಿ ಪಾದದಲ್ಲಿ ತುಂಬಾ ಧೂಳಿದೆ ಅಂತ ಹೇಳಿ ಪಾದವನ್ನು ಮುಟ್ಲಿಕ್ಕೆ ಕ್ಲೀನ್ ಮಾಡಲಿಕ್ಕೆ ಅಂತ ಹೇಳಿ ಗುಂಡು ಮುಂದಾಗ್ತಿದ್ದಾಗೆ ಕೈಯನ್ನು ಇಟ್ಕೊಂಡು ಬಿಡ್ತಾರೆ. ಬೇಡ ರಶ್ಮಿ, ನನ್ನ ಕಾಲನ್ನು ಇಟ್ಕೊಬೇಡ, ಆ ಯೋಗ್ಯತೆ ನನಗಿಲ್ಲ, ನಿಜಕ್ಕೂ ನಿನ್ನ ಕಾಲಿನ ಧೂಳಿಗೂ ನಾನು ಸಮ ಅಲ್ಲ ಅಂತಿದ್ದಾಗ ಎಲ್ರಿಗೂ ಶಾಕ್ ಆಗುತ್ತೆ. ಇದು ನಮ್ಮ ಜಿಮ್ಸೀನ ಅಲ್ವಾ ಅಂತ ಹೇಳಿ, ಏನು ಅವಸ್ಥೆ ಇದು ಅಂತ ಶಿವ ಒಬ್ರು ಕೇಳ್ತಿದ್ದಾರೆ. ನಾನು ಕರೆಕ್ಟಾಗಿರೋ ಜಾಗದಲ್ಲೇ ಇದ್ದೀನಿ, ನಾನು ಯಾರಿಗೂ ಮುಖ ತೋರಿಸೋದಿಲ್ಲ, ದಯವಿಟ್ಟು ನನ್ನನ್ನು ಬಿಟ್ಬಿಡಿ, ನೀವು ಆರಾಮಾಗಿರಿ, ನನ್ನಂಥ ಪಾಪಿಗೆ ಸರಿಯಾದ ಶಿಕ್ಷಣೆ ಆಗಿದೆ ಅಂದಾಗ ನಿನ್ನ ತಪ್ಪು ನಿನಗೆ ಆಗಿದೆಯಲ್ಲ, ಅದಕ್ಕಿಂತ ಮತ್ತಿನ್ನೇನು ಬೇಕು ಅಂತ ಹೇಳಿ ತಮ್ಮ ಮನೆಗೆ ಕರ್ಕೊಂಡು ಹೋಗೋದಕ್ಕೆ ಮುಂದಾಗ್ತಾರೆ. ಫೈನಲಿ ಪೂಜೆ ಎಲ್ಲವನ್ನ ಕೂಡ ಮಾಡಿ ಜಿಮ್ಸಿನ ಮತ್ತು ಗುಂಡನನ್ನು ಮನೆಗೆ ಕರ್ಕೊಂಡು ಹೋಗ್ತಾರೆ. ಮನೆಗೆ ಹೋಗ್ತಿದ್ದಾಗೆ ಇಲ್ಲಿ ಆರತಿ ತೆಗೆದು ಒಳಗಡೆ ಕರ್ಕೋಬೇಕು, ಬಟ್ ಜಿಮ್ಸಿನ ಮಾತ್ರ ಬಂದು ತನ್ನ ಹೆಂಡತಿಯನ್ನು ತನ್ನ ಕಾಲಿನ ಮೇಲೆ ಇರಿಸ್ಕೊಂಡು ಆಕೆಯನ್ನು ಹೆಜ್ಜೆ ಇಡಿಸ್ಲಿಕ್ಕೆ ಮುಂದಾಗ್ತಾರೆ. ಗಂಡನ ಕಾಲಿಗೆ ಹೆಂಡತಿ ಹೆಜ್ಜೆ ಇಡಬಾರ್ದು, ಬಟ್ ಆದರೂ
ಕೂಡ ನನ್ನ ಗಂಡನ ಹೆಜ್ಜೆ ಹಿಡು ಅಂತ ಹೇಳ್ತಿರೋದ್ರಿಂದ ನಾನು ಎಲ್ಲರ ಸಮ್ಮುಖದಲ್ಲಿ ಹೆಜ್ಜೆ ಇಡ್ತಿದ್ದೀನಿ ಅಂತ ಬರ್ತಿದ್ದಾಗಿನ ಈ ಕಡೆ ಗುಂಡುವನ್ನ ಹೆಂಡತಿ ಅಂತ ಒಪ್ಕೊಂಡಂತ ಜಿಮ್ಸಿನ ಇನ್ನು ಮುಂದೆ ನಾನು ನನ್ನ ಹೆಂಡತಿನ ರಾಣಿ ಥರ ನೋಡ್ಕೋತೀನಿ. ಎಲ್ಲರೂ ಈ ಊರಿನವರೆಲ್ಲ ಹೇಳ್ತಾ ಇದ್ರು, ಶಿವಣ್ಣನ ತಂಗಿರು ಮದುವೆ ಆದರೆ ಯಾರ ಮನೆಗೆ ಮದುವೆ ಆಗ್ತಾರೋ ಅವರು ಎಷ್ಟು ಅದೃಷ್ಟ ಮಾಡಿರಬೇಕು ಅಂತ. ಆದರೆ ಗುಂಡುವನ್ನು ನಾನು ಚೆನ್ನಾಗಿ ನೋಡ್ಕೊಳ್ಳೇ ಇಲ್ಲ. ಅವ್ರಿಗೆ ತುಂಬಾ ಹಿಂಸೆ ಕೊಟ್ಬಿಟ್ಟೆ. ಇನ್ಯಾರನ್ನೋ ಪ್ರೀತಿಸಿ ಗುಂಡು ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ಇವತ್ತು ನನಗೆ ತಪ್ಪಿನ ಅರಿವಾಗಿದೆ. ಇನ್ನೆಂದೂ ಕೂಡ ನಾನು ಗುಂಡುವನ್ನು ನೋಯಿಸೋದಿಲ್ಲ, ಅವಳನ್ನು ರಾಣಿ ಥರ ನೋಡ್ಕೋತೀನಿ ಅಂತ ಹೇಳಿ ಜಿಮ್ಸಿನ ಎಲ್ಲರ ಮುಂದೆ ಮಾತನಾಡ್ತಾರೆ. ನಂತರ ದೀಪ ಹಚ್ಚಬೇಕಾಗುತ್ತೆ, ಬಟ್ ಲೀಲಾ ಅದಕ್ಕೆ ಅಡ್ಡಿ ಆಗ್ತಾರೆ. ನನ್ನ ಗಂಡಂಗೆ ಎಷ್ಟೆಲ್ಲ ಅವಮಾನ ಮಾಡಿದೆ ಜಿಮ್ಸಿನ, ಇವತ್ತು ದೀಪ ಹಚ್ಚಲಿಕ್ಕೆ ನಾನು ಬಿಡುವುದಿಲ್ಲ. ಮೊದಲು ಆದ ಕ್ಷಮೆ ಕೇಳಬೇಕು ಅವರ ಅಪ್ಪನ ಜೊತೆ, ನಂತರನೇ ಅವಕಾಶ ಮಾಡಿಕೊಡೋದು. ನನಗೆ ಮಗನ ಮೇಲೆ ಎಷ್ಟೇ ಪ್ರೀತಿ ಇದ್ದರೂ ಕೂಡ ನನ್ನ ಮಗ ಅವತ್ತು ಮನೆಯಿಂದ ಹೋಗೋಕ್ಕೂ ಮುನ್ನೆ ಅವರ ಅಪ್ಪನ ಮೇಲೆ ಕೈ ಮಾಡಿದ್ದನ್ನು ನಾನು ಸಹಿಸ್ಕೊಳ್ಳೋದಿಲ್ಲ ಅಂತ ಹೇಳಿದ್ದ. ಈ ಕಡೆ ಜಿಮ್ಸಿನ ಅಪ್ಪನ ಬಂದು ಕಾಲಿಟ್ಕೊಂಡು ಕ್ಷಮೆ ಕೇಳ್ತಾರೆ. ಯಾಕೆ ಕ್ಷಮೆ ಕೇಳ್ತಿದ್ಯಾ, ನೀನು ಬದಲಾದ್ಯಲ್ವಾ, ಗುಂಡುನ ನಿನ್ನ ಹೆಂಡತಿ ಅಂತ ಒಪ್ಕೊಂಡ್ಯಲ್ವಾ, ಅದಕ್ಕಿಂತ ಬೇರೆ ಏನು ಬೇಕು, ಆ ಕ್ಷಣನೇ ನಾನು ನಿನ್ನ ಕ್ಷಮಿಸ್ಬಿಟ್ಟೆ ಅಂತ ಅಪ್ಪ ಹೇಳ್ತಾರೆ. ಏನವ್ವ ಇವಾಗ ಖುಷಿ ಆಯ್ತಾ ನಿನಗೆ, ನಿನ್ನ ಗಂಡನನ್ನು ಕ್ಷಮೆ ಕೇಳಿದ್ದೆ ನಾನು ಅಂತ ಹೇಳಿ ಜಿಮ್ಸಿನ ಹೇಳಿದಾಗ ಅಮ್ಮ ಕೂಡ ಖಂಡಿತ ನಂಗೆ ತುಂಬ ಖುಷಿ ಆಯಿತು ಅಂತ ಹೇಳ್ತಿದ್ದಾರೆ. ಫೈನಲಿ ಎಲ್ಲರೂ ಕೂಡ ತುಂಬಾ ಖುಷಿಯಿಂದ ಸಮಯವನ್ನು ಕಳೀತಿದ್ದಾರೆ. ಈ ಕಡೆ ಜಿಮ್ಸಿನ ತನ್ನ ಹೆಂಡತಿ ರಶ್ಮಿಯನ್ನು ರಾಣಿ ಥರ ನೋಡ್ಕೊತಿದ್ದಾರೆ. ಎಷ್ಟು ಮಟ್ಟಿಗೆ ಅಂದರೆ ನಿಜಕ್ಕೂ ಇಲ್ಲಿ ಗುಂಡುಗೆ ಅಚ್ಚರಿ ಆಗ್ತದೆ, ಇದು ನನ್ನ ಜಿಮ್ಸಿನ, ಹಾಗಾದರೆ ಜಿಮ್ಸಿನ ನನ್ನ ಒಪ್ಕೊಂಡ್ಬಿಟ್ರು, ನನ್ನನ್ನು ಎಷ್ಟು ಇಷ್ಟಪಡ್ತಿದ್ದಾನೆ ಅಂತ ತುಂಬ ಖುಷಿಯಿಂದ ಕನಸು ಕಾಣ್ತಿದ್ದಾಳೆ. ಹಾಗಿದ್ರೆ ಆ ಕನಸು ನನಸಾಗಿದೆಯಾ ಅಥವಾ ಅದು ಕನಸಾಗಿ ಉಳಿದಿದೆಯಾ? ಇಲ್ಲಿ ಜಿಮ್ಸಿನ ಗುಂಡುಗೆ ನಿಜವಾಗ್ಲೂ ಪ್ರೀತಿ ತೋರಿಸ್ತಿದ್ದಾರೆ ಅಥವಾ ನಾಟಕ ಮಾಡ್ತಾ ಪ್ರೀತಿ ತೋರಿಸೋದ್ರ ಮುಖಾಂತರ ಅಪ್ಪನ ವಿಶ್ವಾಸವನ್ನು ಗಳಿಸ್ಕೊಂಡು ಇಡೀ ಆಸ್ತಿಯನ್ನು ತನ್ನ ಕೈವಶ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಇಲ್ಲಿ ನಾಟಕ ಮಾಡ್ತಿದ್ದಾರೆ ಜಿಮ್ಸಿನ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಜೊತೆಗೆ ಇಲ್ಲಿ ಎಲ್ಲ ವಿಷಯವನ್ನು ಕೂಡ ತಿಳಿದಿರ್ತಕ್ಕಂತಹ ವೀರಭದ್ರ ಶಿವಣ್ಣನ ತಂಗಿ ಕತ್ತಿಯನ್ನು ಮುಗಿಸೋದಕ್ಕೆ ಹೇಳಿರೋದ್ರಿಂದಾಗಿ ಆತ ಕಡೆ ನಾಗೇಗೌಡರು ತಾವು ಎಂಥ ತಪ್ಪು ಮಾಡಿದ್ರು ಕೂಡ ಆಕೆಯನ್ನು ಮುಗಿಸಿದ್ದು ನಾವೇ ಆದರೂ ಕೂಡ ನಮ್ಮ ಹೆಸರು ಹೊರಗಡೆ ಬರಬಾರ್ದು, ಬೇರೆಯವರ ಹೆಸರು ಹೊರಗಡೆ ಬಂದು ಅವರು ಜೈಲಿಗೆ ಹೋಗಬೇಕು ಅನ್ನೋ ಕಂಡೀಷನನ್ನು ಹಾಕ್ತಾರೆ. ನೀವೇನು ಯೋಚನೆ ಮಾಡಬೇಡಿ, ಎಲ್ಲ ನಾನು ನೋಡ್ಕೋತೀನಿ, ಇನ್ನೇನಿದ್ರು ವ್ಯವಸ್ಥೆ ಇದ್ದರೂ ನನಗೆ ಫೋನ್ ಮಾಡಿ ತಿಳಿಸಿ, ಬಟ್ ರಾಣಿ ಅವಳ ಗಂಡನ ಕತೆ ಮುಗ್ದು ಹೋಗಬೇಕು ಅಂತ ಹೇಳ್ತಾರೆ. ನಂತರ ಮಾಸ್ತಿಗಳಿಂದ ಮಾಸ್ತಿ ಕೊಪ್ಪಳ ತನಕ ಶಬ್ದ ಕೇಳಿಸ್ಬೇಕು, ಆ ರೀತಿಯಾಗಿ ಶಿವಣ್ಣನಿಗೆ ಪೆಟ್ಟು ಕೊಡ್ತೇನೆ, ಈ ಬಾರಿ ಕೊಡು ಪೆಟ್ಟು ಎಚ್ಚೆತ್ಕೊಳ್ಳೋದೇ ಇಲ್ಲ ಅಂತ ಹೇಳಿ ವೀರಭದ್ರ ತಿಳಿಸ್ತಾರೆ. ಛತ್ರಿ ಮತ್ತು ಶಿವು ತಂಗಿಯನ್ನು ಮದುವೆ ಆಗಿರ್ತಕ್ಕಂಥ ಪರಶುಗೆ ತುಂಬಾ ಅಚ್ಚರಿ ಆಗುತ್ತೆ. ಏನು ಮಾತಾಡ್ತಾ ಇದ್ದೀರಾ ನೀವು, ಶಿವಣ್ಣ ಉಳಿಸ್ತಾನ ನಮ್ಮನ್ನ ಅಂತ ಅವನಿಗೆಲ್ಲಿ ಗೊತ್ತಾಗುತ್ತೆ, ನಾವೇ ಅಂತ. ಅಷ್ಟರಲ್ಲಿ ಯಾರು ತಪ್ಪು ಮಾಡದೇ ಇಲ್ವೋ ಅವರೇ ತಪ್ಪಿತಸ್ಥರಾಗಿ ಜೈಲಿಗೆ ಹೋಗಿರ್ತಾರೆ, ಅದ್ರ ಬಗ್ಗೆ ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ವೀರಭದ್ರ ತನ್ನ ಪ್ಲಾನಿನ ಬಗ್ಗೆ ಎಲ್ರಿಗೂ ಕೂಡ ಹೇಳ್ತಿದ್ದಾರೆ. ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ